ಸಣ್ಣ ಆಗಬೇಕು, ಎಲ್ಲ ತರದ ಬಟ್ಟೆಗಳನ್ನು ವೇರ್ ಮಾಡಬೇಕು, ಅದಕ್ಕೆ ಟಿಪ್ಸ್ ಹೇಳಿ. ಸ್ಕಿನ್ನನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಟಿಪ್ಸ್ ಹೇಳಿ, ಅಥವಾ ಕೂದಲು ತುಂಬಾ ಉದುರ್ತಾ ಇದೆ ಗೀತಾ ಅದಕ್ಕೆ ಟಿಪ್ಸ್ ಹೇಳಿ ಅಂತ ಕೇಳ್ತಿರಲ್ವಾ? ಅದೇ ವಿಡಿಯೋ ಇದಾಗಿರುತ್ತೆ. ಇವತ್ತಿನ ಪೂರ್ತಿ ಡೇನ ನಿಮ್ ಜೊತೆ ಶೇರ್ ಮಾಡ್ತಾ ನೀವು ಕೇಳಿರೋ ಕಮೆಂಟ್ಗಳಿಗೆ ಆನ್ಸರ್ನ ಮಾಡ್ತೀನಿ. ಇವತ್ತಿನ ಡೇ ಈ ತರ ಸ್ಟಾರ್ಟ್ ಆಯ್ತು. ದ್ರಾಕ್ಷಿನ ನೆನೆ ಹಾಕಿದ್ದೆ. ಒಂದೊಂದ್ ದಿನ ಒಂದೊಂದು ಬರೀ ಮೆಂತ್ಯನೇ ತಿಂತೀವಿ ಅಂತಲ್ಲ, ದ್ರಾಕ್ಷಿ ಇರ್ಬೋದು, ಮೆಂತ್ಯ ಕಾಳು ಇರ್ಬೋದು, ಆಮೇಲೆ ಒಂದೊಂದ್ ದಿನ ಏನು ಅಂತಂದ್ರೆ ಚಕ್ಕೆನ ಪೌಡರ್ನ ಮಾಡ್ಕೊಂಡು ಅದನ್ನ ನೀರ್ ಕುಡಿಯೋದಾಗಿರ್ಬೋದು. ಇದೆಲ್ಲ ಮಾಡೋದ್ರಿಂದ ನಮ್ಗೆ ಆ ನ್ಯೂಟ್ರಿಷನ್ ನಮ್ಗೆ ಸಿಕ್ಕಿದಾಗ ತುಂಬಾ ಒಳ್ಳೇದು ಆಯ್ತಾ. ದಪ್ಪ ಸಣ್ಣ ಬೆಳಗಿದೀವಿ ವೈಟ್ ಗಿದೀವಿ ಇದೆಲ್ಲ ಬಿಟ್ಬಿಟ್ಟು ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಹೇಳೋದು ಈಸಿ ಇರ್ಬೋದು, ಅಕ್ಸೆಪ್ಟೆನ್ಸಿ ಬರೋಕೆ ನಮ್ಗೆ ಸ್ವಲ್ಪ ಬರ್ತಾ ಬರ್ತಾ ಏನೋ ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ ಲೈಫ್ ಅಲ್ಲಿ ಎಲ್ಲ ತರದ್ದನು, ಅವಾಗ ನಾವೇನೆ ಅದನ್ನ ಅಕ್ಸೆಪ್ಟ್ ಮಾಡೋದನ್ನ ಕಲಿತೀವಿ. ತುಂಬಾ ಇವತ್ತು ದ್ರಾಕ್ಷಿ ನೀರು ಕುಡಿಯೋದ್ರಿಂದ ಏನ್ ಬೆನಿಫಿಟ್ ಅಂತ ಹೇಳ್ತೀವಿ. ನಿಮ್ ಸ್ಕಿನ್ ನ ಚೆನ್ನಾಗಿ ಇಟ್ಕೋಬೇಕಂದ್ರೆ ದ್ರಾಕ್ಷಿ ನೀರ್ನ ಇವತ್ತು ಕುಡಿತೀರಾ ಅಂತಂದ್ರೆ ನಾಳೆ ಬಿಟ್ಟು ನಾಡ್ದು ಆತರ ಒಂದಿನ ಬಿಟ್ಟು ಒಂದಿನ ಕುಡಿತಾ ಬನ್ನಿ. ತುಂಬಾ ಚೆನ್ನಾಗುತ್ತೆ ನಿಮ್ಮ ಸ್ಕಿನ್ ಆಯ್ತಾ. ನಿಮ್ಮ ಕಿಡ್ನಿ ಆಮೇಲೆ ಲಿವರ್ ಎಲ್ಲಾನು ಕೂಡ ಡಿಟಾಕ್ಸಿಫೈ ಮಾಡುತ್ತೆ. ಹಂಗಾಗಿ ತುಂಬಾ ಚೆನ್ನಾಗಾಗುತ್ತೆ ಆಯ್ತಾ. ಇವತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ ನಂತರ ನಾನು ಇಲ್ಲಿ ಎಲ್ಲಾನು ಕಣ್ಣು ಕಾಣಂಗ್ ಎತ್ತಿಟ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ಪಟ್ಪಟ ಅಂತ ಕೆಲಸ ಆಗ್ಬೇಕಂದ್ರೆ ನಮ್ಗೆಲ್ಲ ಕಣ್ಣು ಕಾಣಿಸ್ಬೇಕು. ಆಮೇಲೆ ಸಿರಿಧಾನ್ಯದ ಗಂಜಿ ಬಗ್ಗೆ ತಿಳಿಸಿ ಅಂತ ಹೇಳಿದ್ರಲ್ವಾ, ಇದನ್ನ 8 ಗಂಟೆಗಳ ಕಾಲ ನೆನೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಅದರಲ್ಲಿರೋ ನಾರಿನಂಶ ನಮ್ಗೆ ಚೆನ್ನಾಗಿ ನಮ್ಮ ದೇಹಕ್ಕೆ ಸೇರುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಬ್ಬಕ್ಕಿ ಇಡ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೂ ಕೂಡ ನೆನೆ ಹಾಕೊಂಡಿದ್ದೀನಿ. ನೆನೆ ಹಾಕಿ ರುಬ್ಬಿ ಎಲ್ಲ ಎತ್ತಿಟ್ಟಿದ್ದೆ, ಅದಕ್ಕೆ ಸಬ್ಬಕ್ಕಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಿರಿಧಾನ್ಯ ಹೆಂಗ್ ಮಾಡೋದು ಅಂತಂದ್ರೆ, ಬೆಳಿಗ್ಗೆ ಒಂದ್ ನಾಲ್ಕು ಜನ ಇದ್ದೀರಾ ಅಂದ್ರೆ ಒಂದೊಂದ್ ಸ್ಪೂನು ಚಿಕ್ಕ ಸ್ಪೂನ್ ಅಲ್ಲಿ ಒಂದೊಂದ್ ಸ್ಪೂನು ಅದನ್ನ ಒಂದು ನೆನೆ ಹಾಕೋದು ಆಯ್ತಾ. ಬೆಳಿಗ್ಗೆ ಒಂದ್ 8 ಗಂಟೆಗೆ ನೆನೆ ಹಾಕಿದ್ರೆ ರಾತ್ರಿ 8 ಗಂಟೆಗೆ ಒಂದ್ ಭಾಗ ಅದು ಸಿರಿಧಾನ್ಯ ಇರುತ್ತಲ್ಲ ಅದರ 5 ಭಾಗದಷ್ಟು ನೀರ್ ಹಾಕಿ ಒಂದ್ 5 ವಿಷಲ್ ಹೊಡ್ಸ್ಕೋಬೇಕಾಗುತ್ತೆ ಉಪ್ಪು ಹಾಕಿ ಆಯ್ತಾ. ನಾಳೆ ಬೆಳಿಗ್ಗೆ ಅದನ್ನ ಕುಡಿಬಹುದು. ನೀವು ಅಕಸ್ಮಾತ್ ಮರ್ತೋಗಿದ್ರ ಅನ್ಕೊಳ್ಳಿ, ನೈಟ್ ನೆನೆ ಹಾಕ್ಬಿಡಿ, ಬೆಳಿಗ್ಗೆ ಅದು ಅದನ್ನ ಗಂಜಿ ಮಾಡ್ಕೊಂಡು ನೀವು ಸ್ವಲ್ಪ ತಣ್ಣಗಾದ ನಂತರ ಮೊಸರು, ಒಂದ್ ಸಣ್ಣ ಈರುಳ್ಳಿ, ಅದಕ್ಕೊಂದು ಬೇಕು ಅಂದ್ರೆ ಒಗ್ಗರಣೆ ಹಾಕೊಳ್ಳಿ. ಅಷ್ಟೇನೆ ಗಂಜಿ ತುಂಬಾ ಒಳ್ಳೇದು ಆಯ್ತಾ ನಮ್ಮ ಬಾಡಿಗೆ. ಎಷ್ಟು ಚೆನ್ನಾಗಿ ಅದರಲ್ಲಿ ನಾರಿನಂಶ ಜಾಸ್ತಿ ಇದೆ, 8% 12% ಎಲ್ಲ ಇದೆ. ಹಂಗಾಗಿ ರಾಗಿಲ್ ಬಂದು 3% ಇದೆ. ಈ ಸಿರಿಧಾನ್ಯ ಆರ್ಕ ನವಣೆ ಸಜ್ಜೆ ಬರ್ಗು ಇವೆಲ್ಲ ಇದೆಯಲ್ಲ, ಇದ್ರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ತುಂಬಾನೇ ಒಳ್ಳೇದು ಆಯ್ತಾ. ಇವಾಗ ಒಂದ್ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ಸಿರಿಧಾನ್ಯ ಗಂಜಿ ಆಗ್ತಾ ಇದೆ. ಅಷ್ಟರಲ್ಲಿ ಒಂದ್ ಸಣ್ಣದಾಗಿ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ಇನ್ನ ಯಾರು ಎದ್ದಿಲ್ಲ, ಇನ್ನ 6:45 ಆಗಿದೆ ಅಷ್ಟೇನೆ. ರಾತ್ರಿ ತೊಳ್ದಿ ಎಲ್ಲಾನು ಕೂಡ ಇಟ್ಟಿದ್ನಲ್ವಾ ಪಾತ್ರೆಗಳು, ಅದನ್ನೆಲ್ಲ ಅದ್ರ ಪ್ಲೇಸ್ಗೆ ಸೇರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಆಮೇಲೆ ಕಾಫಿ ಆದ ನಂತರ ರಾತ್ರಿ ನಾನು ಸುಂಗದಕಟ್ಟೆಗೆ ಹೋಗಿ ಸೊಪ್ಪೆಲ್ಲ ತಂದಿದ್ದೆ, ಪಾಲಕ್ಕು, ಅದನ್ನ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ. ಸಾಂಬಾರ್ ಮಾಡೋಣ ಅಂತ ಇವತ್ತು ಸೊಪ್ಪಿನ ಸಾರು ಮಾಡಿ ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅನ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಮಾಡ್ಕೊಡೋಣ, ಬಾಕ್ಸ್ಗೆ ಮಾತ್ರ ಫ್ರೈಡ್ ರೈಸ್ ಮಾಡ್ಬಿಟ್ಟು ಇವಾಗ ಸಬ್ಬಕ್ಕಿ ಇಡ್ಲಿ ಮಾಡೋಣ ಅಂತ. ಎಷ್ಟು ಚೆನ್ನಾಗಾಗಿತ್ತು ಸಬ್ಬಕ್ಕಿ ಇಡ್ಲಿ ಅಂದ್ರೆ ಸಖತ್ತಾಗುತ್ತೆ. ನಾರ್ಮಲ್ ಸಬ್ಬಕ್ಕಿನ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಅದರಲ್ಲಿ ಪಾಯಸ ಮಾಡಿ ಒಂದ್ಸಲಿ ತೋರಿಸಿದ್ದೀನಿ ನಿಮ್ಗೆ. ಇವತ್ತು ಮಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಮತ್ತೆ ಆ ಸಬ್ಬಕ್ಕಿನ ನೋಡಿದಾಗ. ಅಷ್ಟು ಚೆನ್ನಾಗಾಗುತ್ತೆ. ಇವಾಗ ಎಲ್ಲ ಪಾತ್ರೆಗಳನ್ನು ಅದರ ಪ್ಲೇಸ್ಗೆ ಸೇರಿಸ್ಬಿಟ್ಟು ಅದೇ ಬಕೆಟ್ ಅಲ್ಲಿ ನಾನು ಸೊಪ್ಪುನ ಒಂದ್ 10 ನಿಮಿಷ ನೆನೆ ಹಾಕ್ತೀನಿ. ಅವಾಗ ಅದ್ರಲ್ಲಿ ಏನಾದ್ರು ಮಣ್ಣೆಲ್ಲ ಕಲ್ಲೆಲ್ಲ ಇತ್ತು ಅಂದ್ರೆ ಕೆಳಗಡೆ ಹೋಗ್ಬಿಡುತ್ತೆ, ಆ ಸೊಪ್ಪೆಲ್ಲ ತೇಲುತ್ತೆ. 10 ನಿಮಿಷದ ಮೇಲ್ಗಡೆ ಏನಾದ್ರು ಸೊಪ್ಪುನ, ಅದು ಪಾಲಕ್ ಸೊಪ್ಪುನ ನೆನೆ ಹಾಕಿದ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಆಯ್ತಾ. ಹಂಗಾಗಿ 10 ನಿಮಿಷದ ಒಳಗಡೆನೆ ತೆಗೆದು ಬಿಡ್ಬೇಕು. ಇವಾಗ ಈ ಕಡೆ ಇದಿದೆಯಲ್ಲ ಈ ಡೋರಲ್ಲಿ ನೀರಿದೆ, ಹಂಗಾಗಿ ಅದರಲ್ಲಿ ಟ್ಯಾಪ್ ಅಲ್ಲಿ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ ಅಂತ ಅನ್ಬಿಟ್ಟು ಇದೆಲ್ಲ ಮಾಡೋಷ್ಟ್ರಲ್ಲಿ ಆಗುತ್ತೆ ಅಂತ ಅನ್ಬಿಟ್ಟು ಎಲ್ಲ ಪಾತ್ರೆಗಳನ್ನ ಜೋಡಿಸ್ಕೊತಾ ಇದ್ದೀನಿ. ನೀವು ಕೇಳ್ತಿದ್ರಲ್ವಾ ನಿಮ್ಮ ಮನೇಲಿ ಡಿಶ್ ವಾಷರ್ ಇದೆ ಗೀತಾ, ಯಾಕೆ ನೀವು ತೊಳಿತೀರಾ ಪಾತ್ರೆನ ಕೈಯಲ್ಲಿ ಅಂತ. ಅದು ಏನಾಗಿದೆ ಅಂದ್ರೆ ಈ ಮನೆಗೆ ಬಂದ್ಮೇಲೆ ನಾವು ಸಾಫ್ಟ್ನರ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿಲ್ಲ, ಹಳೆ ಮನೇಲಿದೆ. ಅಲ್ಲೇನಾಗಿದೆ ಅಂದ್ರೆ ಅಲ್ಲೂ ಇಬ್ರು ಹೆಣ್ಮಕ್ಳಿದ್ದಾರೆ, ನಾವು ಬಾಡಿಗೆ ಕೊಟ್ಟಿದ್ದೀವಲ್ಲ ಅವ್ರ ಮನೇಲೂ ಕೂಡ ಇಬ್ರು ಹೆಣ್ಮಕ್ಳಿದ್ದಾರೆ. ಇವಾಗ ಅದ್ ಹೆಂಗ್ ತರೋದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಅಲ್ಲೇ ಬಿಟ್ಟಿದೀವಿ ಸಾಫ್ಟ್ನರ್ನ. ಇಲ್ಲಿಗೆ ಬೇಕು ಅಂದ್ರೆ ಬೇರೆ ಹಾಕ್ಸ್ಕೋಬೇಕು. ನಾವು ಬರ್ಬೇಕಾದ್ರೆ ಅದನ್ನೇ ತಂದು ಇಲ್ಲಿಗೆ ಫಿಟ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಇವಾಗ ಆಲ್ರೆಡಿ ಒಂದ್ 11 ತಿಂಗಳು ಆಗೋಗಿದೆ ಅಲ್ವಾ. ಮತ್ತೆ ಇವಾಗ ಹೋಗಿ ಹೆಂಗಪ್ಪ ಅದನ್ನ ಬಿಚ್ಕೊಂಡ್ ಬರೋದು ಅಂತ ನಮ್ಗೆ ಮನ್ಸಾಗ್ತಾ ಇಲ್ಲ. ಆ ಸಾಫ್ಟ್ನರ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ಹಾಟ್ ವಾಟರ್ ಅಲ್ಲಿ ವಾಶ್ ಆಗುತ್ತೆ ಇದು ಡಿಶ್ ವಾಷರ್ ಅಲ್ಲಿ. ಹಂಗಾಗಿ ಬೇಗ ಕಟ್ಕೊಂಡ್ಬಿಡುತ್ತೇನೋ, ಈ ಸಾಲ್ಟ್ ವಾಟರ್ ಅಲ್ವಾ. ಹಂಗಾಗಿ ಕಟ್ಕೊಂಡ್ಬಿಟ್ರೆ ಸುಮ್ನೆ 8-9 ಸಾವಿರ ಆಗುತ್ತೆ ಒಂದ್ಸಲಿ. ಅದನ್ನೇನಾದ್ರೂ ನಾವು ಇದ್ ಮಾಡಿಸ್ತೀವಿ, ಸರ್ವಿಸ್ ಮಾಡಿಸ್ತೀವಿ ಅಂದ್ರೆ ಅಷ್ಟು ಪ್ರೈಸ್ ಆಗುತ್ತೆ. ವಾಷಿಂಗ್ ಮಿಷಿನೇ ನೋಡಿದಿರಲ್ವಾ, ಒಂದಾಗಿದ್ರೆ ಒಂದ್ಸಲಿ 9,500 ರೂಪಾಯಿ ಏನೋ ಆಗಿತ್ತು. ಬರೀ ಅದು ಟ್ಯಾಂಕ್ ಎಲ್ಲ ತಗೊಂಡೋಗಿ ಕ್ಲೀನ್ ಮಾಡ್ಬೇಕು ಅಂತೆಲ್ಲ ಹೇಳಿ ಹಂಗೆಲ್ಲ ಆಗುತ್ತೆ. ಹಂಗಾಗಿ ಯಾವಾಗ ಎಮರ್ಜೆನ್ಸಿ ಇದೆ ಅವಾಗ ನಾನು ಬಳಸೋಣ ಅಂತ ಅನ್ಬಿಟ್ಟು ಬಳಸ್ತಾ ಇಲ್ಲ, ಅಷ್ಟೇನೆ ರೀಸನ್, ಇನ್ನೇನು ಇಲ್ಲ ಆಯ್ತಾ. ನಾನು ಅಲ್ಲೇನೆ ಹೇಳ್ಬೋದು, ಇಷ್ಟೆಲ್ಲ ನಾನು ಹೆಂಗೆ ಹೇಳಕ್ಕಾಗತ್ತೆ ಅಂತ ಹೇಳಿರ್ಲಿಲ್ಲ. ಇವಾಗ ಬೇಳೆಕಾಳನ್ನ ತೊಳೆದು ಇಟ್ಟಿದ್ದೀನಿ, ಸೊಪ್ಪನ್ನು ಕೂಡ ಅದಕ್ಕೆ ಹಾಕ್ಬೇಕು. ಅದಕ್ಕೂ ಮುಂಚೆ ಮನೆಯವ್ರು ಇದ್ರಲ್ವಾ, ಅವ್ರಿಗೆ ಇವತ್ತು ಮೆಂತ್ಯ
ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಕೂಡ ತಿನ್ನೋದಕ್ಕೆ ಕೊಡ್ತೀನಿ. ಅದಾದಮೇಲೆ ಜ್ಯೂಸು, ಇದ್ರದ್ದು ನೆಲ್ಲಿಕಾಯಿ ಜ್ಯೂಸು. ಅಷ್ಟರಲ್ಲಿ ಅನ್ನ ಕೂಡ ರೆಡಿ ಆಯಿತು. ಅನ್ನನ ಇವತ್ತು ಬರೀ ಫ್ರೈಡ್ ರೈಸ್ಗೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಎರಡು ಥರ ನನಗೆ ಅದೇನೋ ಮುಂಚೆಯಿಂದನೂ ಅಷ್ಟೇ. ಮಧ್ಯಾಹ್ನಕ್ಕೆ ಬೇರೆ, ಮಾರ್ನಿಂಗ್ ಬೇರೆ ಮಕ್ಳಿಗೆ ಕೊಡೋ ಅಭ್ಯಾಸ ಅವಾಗಿಂದನೂ. ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದೆ. ನಾನು ಮಧ್ಯಾಹ್ನ ಎಲ್ಲ ಬಿಸಿನೇ ಊಟ ತಗೊಂಡೋಗಿ ಕೊಡ್ತಾ ಇದ್ದೆ, ಸ್ಕೂಲ್ ಹತ್ರನೇ ಇತ್ತು. ಹಂಗಾಗಿ ಇವಾಗ ಫ್ರೈಡ್ ರೈಸ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮೆಂತ್ಯ ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇಷ್ಟನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ಅಗಸೆ ಮಜ್ಜಿಗೆ ಮಾಡ್ತೀನಲ್ವಾ ನಾನು, ಆ ಡಾಕ್ಟ್ರೇ ನನಗೆ ಇದನ್ನು ಕೂಡ ಹೇಳಿದ್ದು. ಹಂಗಾಗಿ ಇದನ್ನ ಅವಾಗವಾಗ ಫಾಲೋ ಮಾಡ್ತೀನಿ ನಾನು. ಅದನ್ನ ಮೇಲ್ಗಡೆ ಇಟ್ಟು ಜ್ಯೂಸ್ ಜೊತೆಗೆ ಕೊಟ್ಬಿಟ್ಟೆ ಮನೆಯವ್ರಿಗೆ. ಅವರು ಕುಡ್ದು ಅದು ಇದು ನ್ಯೂಸು ಅದು ಇದು ನೋಡ್ತಾ ಇರ್ತಾರೆ. ಇವಾಗ ಅನ್ನ ಕೂಡ ರೆಡಿ ಆಯಿತು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೇರೆದಕ್ಕೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಅನ್ನನ ಮಾಡ್ಕೊಂಡ್ರೆ ಬೇಗ ತಣ್ಣಗಾದ್ರೆ ಬಿಡಿ ಆಗಿದ್ರೆ ಫ್ರೈಡ್ ರೈಸ್ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನನ್ನ ಚಿಕ್ಕ ಮಗನಿಗೆ ತುಂಬಾ ಇಷ್ಟ ಆಯ್ತಾ. ಹಂಗಾಗಿ ನಾನು ಇದೇ ಥರನೇ ಮಾಡ್ತೀನಿ. ಇನ್ನ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಮೊನ್ನೆ ಮಾಡಿದ್ದೆ ನೋಡಿ, ರೋಸ್ ಮೇರಿದು ಲೀವ್ಸ್ ಹಾಕಿ ಮತ್ತೆ ಇದನ್ನ ಮೆಂತ್ಯ ಮತ್ತೆ ಈರುಳ್ಳಿ ಬೀಜ ಇದನ್ನೆಲ್ಲ ಹಾಕಿ ಮಾಡಿದ್ದೆ ನೋಡಿ. ಅದನ್ನೆಲ್ಲ ಹಾಕಿ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ರಿಸಲ್ಟ್ ಇದೆ ಅದರಲ್ಲಿ, ಆಯ್ತಾ. ಆಮೇಲೆ ಏನ್ ಗೊತ್ತಾ, ಇದು ಬರೀ ನಾವು ಮೇಲ್ಗಡೆಯಿಂದ ಏನೋ ಹಾಕೊಂಡ್ಬಿಡ್ತೀವಿ, ಏನೋ ಆಗ್ಬಿಡುತ್ತೆ, ಮ್ಯಾಜಿಕ್ ಆಗುತ್ತೆ, ಖಂಡಿತವಾಗ್ಲೂ ಆಗಲ್ಲ. ನಾವು ತಿನ್ನೋ ನ್ಯೂಟ್ರಿಷನ್ ಇಂದ ಕೂಡ ನಮ್ಮ ಸ್ಕಿನ್ನು, ನಮ್ಮ ಏರು ಎಲ್ಲಾನು ಕೂಡ ಚೆನ್ನಾಗಾಗುತ್ತೆ. ಹಂಗಾಗಿ ಸ್ವಲ್ಪ ಈ ಕುಂಬಳಕಾಯಿ ಬೀಜ ಇರ್ಬೋದು, ಆಮೇಲೆ ಸೂರ್ಯಕಾಂತಿ ಬೀಜ ಇರ್ಬೋದು, ಕಡಲೆ ಬೀಜ, ಪ್ರೋಟೀನ್ ಇರೋದು, ಇದನ್ನೆಲ್ಲ ತಿಂತಾ ಬನ್ನಿ. ಖಂಡಿತವಾಗ್ಲೂ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅದರಲ್ಲೂ ನೀರು, ಹಾರ್ಡ್ ವಾಟರ್ ಇದ್ರೆ ಖಂಡಿತವಾಗ್ಲೂ ಕೂದಲು ಉದುರುತ್ತೆ. ಅದರಲ್ಲಿ ನಮ್ಗಂತೂ ಹೆಣ್ಮಕ್ಳಿಗೆ ಹಾರ್ಮೋನು ತಕದಿಮಿತ ಅಂತ ಆಡ್ತಾ ಇರುತ್ತೆ. ಹಂಗಾಗಿ ದಪ್ಪ ಆಗೋದು, ಸಣ್ಣ ಆಗೋದು, ಕೂದಲು ಉದುರೋದು, ಸ್ಕಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗೋದು, ಇದೆಲ್ಲ ಆಗ್ತಾನೆ ಇರುತ್ತೆ, ಆಯ್ತಾ. ಹಂಗಾಗಿ ಸ್ವಲ್ಪ ನಾವು ವಾಕಿಂಗ್ ಆಗ್ಬೋದು, ಫಿಟ್ನೆಸ್ ಆಗ್ಬೋದು, ಇದೆಲ್ಲಾನು ಮಾಡ್ಲೇಬೇಕು. ಎಕ್ಸರ್ಸೈಸ್ ಆಗ್ಬೋದು, ಇದೆಲ್ಲಾನು ನಾವು ಅದು 30 ಆದ್ಮೇಲೆ. ಯಾಕಪ್ಪ, ನಾನು ಜಿಮ್ ಅಲ್ಲಿ ಹೋಗಿದ್ನಾ, ಅಲ್ಲಿ ಕೇಳ್ದೆ ನಾನು, ಯಾಕೆ ಎಲ್ಲಾರು ಇದೆಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೇಕು ಅಂತಾರಲ್ಲ, ಯಾಕೆ ಅಂತ ಅವ್ರನ್ನ ಕೇಳಿದಕ್ಕೆ, ನಮ್ಗೆ 30 ಆದ್ಮೇಲೆ ಬೋನ್ ಡೆನ್ಸಿಟಿ ಸ್ಟಾರ್ಟ್ ಆಗುತ್ತಂತೆ, ಅಂದ್ರೆ ಮೂಳೆಗಳ ಸವೆತ ಸ್ಟಾರ್ಟ್ ಆಗುತ್ತಂತೆ. ಹಂಗಾಗಿ ಇವಾಗ ಏನಾದ್ರೂ ಒಂದು 45-50 ಆಗ್ತಿದಂಗೆ ನಮ್ಗೆ ಏನಾದ್ರೂ ನಾವು ಅಕಸ್ಮಾತ್ ಜಾರ್ ಬಿದ್ವೋ ಏನೋ ಆದ್ರೆ, ಈ ಎಕ್ಸರ್ಸೈಸ್ ಎಲ್ಲ ಮಾಡ್ತಿರ್ತಾರಲ್ಲ, ಅವರು ಬೇಗ ರಿಕವರಿ ಆಗ್ತಾರಂತೆ. ನಾವು ಏನು ಎಕ್ಸರ್ಸೈಸ್ ಮಾಡ್ದೇನೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ನಮ್ಗೆ ಅಂದಾಗ ಅದನ್ನ ಸುಧಾರಿಸ್ಕೊಳಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಕೆಲವರಂತೂ ಸುಧಾರಿಸ್ಕೊಳಕ್ಕೆ ಆಗಲ್ವಂತೆ. ಹಂಗಂತ ಜಿಮ್ ಅವ್ರು ಹೇಳಿದ್ರು, ಮಾಸ್ಟರು. ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಒಂದು ನಾರ್ಮಲ್ ವಾಕ್ ಆಗ್ಲಿ, ಅದನ್ನ ಮಾಡ್ಲೇಬೇಕು 30 ಆದ್ಮೇಲೆ, ಆಯ್ತಾ. ನಾವು ನಮ್ಮ ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಡ್ಬೇಕು. ಅದ್ರಲ್ಲೂ ನ್ಯೂಟ್ರಿಷನ್ ಇರುವಂತ ಫುಡ್ಗಳನ್ನ ನಾವು ತಗೊಳ್ಳೇಬೇಕು. ಎಗ್ ಆಗ್ಬೋದು, ಆಮೇಲೆ ಈ ಒಂದು ಸೀಡ್ಸ್ ಗಳಾಗ್ಬೋದು, ಖರ್ಜೂರ ಆಗ್ಬೋದು. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ, ಮೆಂತ್ಯ ಜೊತೆ ಹೆಂಗ್ ತಿನ್ನೋದು ಅಂತ ಅನ್ಬಿಟ್ಟು, ಮೆಂತ್ಯ ಮೊಳಕೆ ಕಟ್ಟಿರ್ಬೇಕು, ಕಹಿ ಇರಲ್ಲ, ನೀವೇನು ಕಹಿ ಇದೆ ಅನ್ಕೋಬೇಡಿ. ಅದ್ರ ಜೊತೆಗೆ ಒಂದು ಖರ್ಜೂರನ ಹಾಕೊಂಡು ತಿನ್ನಿ, 1 ಲೋಟ ಬಿಸಿನೀರು ಕುಡೀರಿ. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಇದೆ ನಿಮ್ಗೆ. ಏನೇ ಮಂಡಿ ನೋವಿರ್ಲಿ, ಮೂಳೆಗಳ ನೋವಿರ್ಲಿ, ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಇವಾಗ ಸಬ್ಬಕ್ಕಿ ಇಡ್ಲಿಗೆ ಸ್ವಲ್ಪ ಇದನ್ನ ತರಿಸ್ಕೊಂಡು, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಮೆಝಾನ್ ಅಲ್ಲಿ ಸೊಪ್ಪು 10 ರೂಪಾಯಿನ ಕೊಟ್ಟಿದ್ದೆ ನಾನು ಅದಕ್ಕೆ. ಸಬ್ಸಿಗೆ ಸೊಪ್ಪಿಗೆ ಬೇಕಲ್ವಾ, ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪನ್ನ ತೊಳೆದು, ಕೊತ್ತಂಬರಿ ಸೊಪ್ಪನ್ನು, ಆಮೇಲೆ ಅದ್ರ ಜೊತೆ ಕ್ಯಾರೆಟ್ ಹಾಕಿ ಈ ತರ ಮಾಡ್ಕೊಂಡಿದ್ದೆ. ಎಷ್ಟು ಸೂಪರ್ ಆಗಿತ್ತು ಅಂದ್ರೆ ಅಷ್ಟು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತು. ಅವ್ರಿಗೆ ನಮ್ಮ ಮನೆಯವ್ರಿಗೆ ಗೊತ್ತೇ ಆಗಿಲ್ಲ ಇದು ಸಬ್ಬಕ್ಕಿ ಇಡ್ಲಿ ಅಂತ ಅನ್ಬಿಟ್ಟು, ಮಸಾಲೆ ಇಡ್ಲಿ ಅಂತ ಅಪ್ಪ ಮಕ್ಕಳೆಲ್ಲ ಮಾತಾಡ್ತಾ ಇದ್ರು. ನಾನು ಸಬ್ಬಕ್ಕಿ ಇಡ್ಲಿ ಅಂದ್ರೆ ಮಸಾಲೆನೂ ಹಾಕಿದ್ಯಲ್ವಾ, ಯಾವ್ದೋ ಒಂದು ಹೇಳಿದ್ರೆ ಆಯ್ತು, ಅದ್ರಲ್ಲೂ ಒಪ್ಕೊಳ್ಳಲ್ಲ ಇವರು. ಹಂಗಾಗಿ ಇವಾಗ ನಾನು ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈ ಇಡ್ಲಿಗೆ ಚಟ್ನಿ ಇದ್ರೆ ಚಂದ ಇರುತ್ತೆ. ಹಂಗಾಗಿ ಚಟ್ನಿ ಕೂಡ ರುಬ್ಕೋಬೇಕು. ಇನ್ನೊಂದ್ ಕಡೆ ಸೊಪ್ಪು ಎಲ್ಲ ತುಂಬಿ, ಅದಕ್ಕೆ ಹಸಿಮೆಣಸಿನಕಾಯಿ, ಆಮೇಲೆ ಈರುಳ್ಳಿ, ಟೊಮೊಟೊ ಎಲ್ಲಾನು ಕೂಡ ಹಾಕಿ ಅದನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ರೆಡಿ ಆಯ್ತು. ನಾನೇನ್ ಮಾಡಿದೆ ಗೊತ್ತಾ, ಒಂದ್ ಸ್ವಲ್ಪ ಮೋಮೋಸ್ ಮಾಡೋಣ, ಇವಾಗ ಚಳಿ ಅಲ್ವಾ ಮಕ್ಕಳಿಗೆ, ಸಂಜೆ ಬರೋ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಯಾಕೋ ತಲೆ ಕೆಡ್ತಾ, ಅಲ್ಲಿ ಎತ್ತಿಟ್ಕೊಂಡಿರೋದನ್ನು ತಗೊಂಬಂದು ಹಾಕ್ಬಿಟ್ಟು ಸುಮ್ನಾದೆ ಅತ್ತಗೆ. ಅದು ಇದು ಎಲ್ಲ ಮಾಡ್ಕೊಂಡ ಇದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು, ಇವತ್ತು ಗುರುವಾರ ಅಲ್ವಾ, ಹಂಗಾಗಿ ಕೆಲಸ ಜಾಸ್ತಿನೇ ಇದೆ. ಹಂಗಾಗಿ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡಿ ಹಾಕಿ ಬಾಕ್ಸ್ಗೆ ಹಾಕಿದ್ರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಈ ಥರನೇ ಮಾಡ್ಕೊಂಡಿದ್ದೆ. ಸಣ್ಣ ಆಗೋದಕ್ಕೆ ಟಿಪ್ಸ್ ಹೇಳಿ ಅಂತಿರಲ್ವಾ, ಇದನ್ನ ನಾನು ಫಾಲೋ ಮಾಡ್ತೀನಿ. ಎಲ್ಲಾನು ತಿನ್ನಿ, ಅದರಲ್ಲಿ ಲಿಮಿಟ್ ಆಗಿ ತಿನ್ನಿ. ಒಂದು ತುತ್ತಿನ ಬೇಕು ಅನ್ಬೇಕಾದ್ರೆ ಸ್ಟಾಪ್ ಮಾಡ್ಬಿಡಿ, ಆಯ್ತಾ. ಹಂಗಾಗಿ ಸಿರಿಧಾನ್ಯಕ್ಕೆ ಈ ತರ ಒಗ್ಗರಣೆನ ಹಾಕೋತಾ ಇದ್ದೀನಿ. ಸಿರಿಧಾನ್ಯಕ್ಕೆ ಮೊಸರು ಕೂಡ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಸೂಪರ್ ಆಗಿರುತ್ತೆ ಅಂದ್ರೆ, ಇದು ಒಂದೇ ಇದ್ರೆ ಸಾಕು, ಇನ್ನು ಯಾವ ಟಿಫನು ಬೇಕು ಅಂತ ಅನ್ಸಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇನ್ನು ಏನಾದ್ರೂ ಊಟ ಜಾಸ್ತಿ ಆಗ್ಬಿಟ್ಟಿರುತ್ತೆ, ತಡ್ಕೊಳಕ್ಕಾಗಲ್ಲ, ನಾವ್ ಹೆಣ್ಮಕ್ಳಿಗೆ ಒಂದು ತುತ್ತು ಎಕ್ಸ್ಟ್ರಾ ಆದ್ರೂ ತಡ್ಕೊಳಕ್ಕಾಗಲ್ಲ ಅಂತ ಟೈಮಲ್ಲಿ ಏನ್ ಮಾಡಿ ಅಂದ್ರೆ, 1 ಸ್ಪೂನ್ ಅಷ್ಟು ಜೀರಿಗೆ, 1 ಸ್ಪೂನ್ ಅಷ್ಟು ಸೋಂಪು, ಅರ್ಧ
ಸ್ಪೂನಷ್ಟು ಓಂಕಾಳು ಇಷ್ಟನ್ನು ಕೂಡ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಕುಟ್ಕೊಂಡು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿದು ನೋಡಿ. ನಿಮ್ಗೆ ಎಷ್ಟು ಬೇಗ ರಿಲ್ಯಾಕ್ಸ್ ಆಗುತ್ತೆ ಹೊಟ್ಟೆ ನಿಮ್ಮದು ಅಂತಂದರೆ ನಿಜವಾಗ್ಲೂ ಬೇಗ ಆರೋಗ್ಯ ಆಗುತ್ತೆ ಆಯಿತಾ. ಇದನ್ನು ಟ್ರೈ ಮಾಡಿ ನೋಡಿ. ಆಮೇಲೆ ಸೋಂಪುನ ಅಂದರೆ ಓಂಕಾಳನ್ನ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಈಟು ಅದು. ಹಂಗಾಗಿ ಆಮೇಲೆ ನಿಮ್ಗೆ ಏನಾದರೂ ತುಂಬ ಬಾಡಿ ಪೇನ್ ಆಗ್ತಾ ಇದೆಯಪ್ಪ ಅಂದ್ರೂ ನೈಟ್ ಇದನ್ನು ಮಾಡ್ಕೊಂಡು ಕುಡಿದು ನೋಡಿ ಎಷ್ಟು ರಿಲೀಫ್ ಆಗುತ್ತೆ ನಿಮ್ಮ ಬಾಡಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ನಾನು ಅದನ್ನು ಮಾಡ್ತೀನಿ, ಪೌಡ್ರ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಯಾವುದೇ ತಿಂಡಿ ಮಾಡಿರಲಿ ನಾನು ಫಸ್ಟ್ ಕೊಡೋದೇ ಈ ಥರ ಗಂಜಿನ, ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ. ಇವಾಗ ಗಂಜಿ ಕುಡಿದ ನಂತರ ನಾನಿಲ್ಲಿ ಇಡ್ಲಿನ ಕೊಡ್ತಾ ಇದ್ದೀನಿ ಚಂದುಗೆ. ಟೈಮ್ ಆಯ್ತು ಅವನಿಗೆ ಪ್ಯಾಕ್ ಮಾಡಬೇಕು. ಹಂಗಾಗಿ ನಾವು ಸಡನ್ ದಪ್ಪ ಆಗ್ತೀವಿ, ಸಡನ್ ಆಗಿ ಕಮ್ಮಿ ಆಗ್ಬಿಡ್ತೀವಿ, ಹೆಂಗೆ ಅಂತಾನೆ ಗೊತ್ತಾಗಲ್ಲ ಅಂತ ಕೆಲವ್ರು ಕನ್ಫ್ಯೂಷನ್ ಇರ್ತಾರೆ ಆಯ್ತಾ. ಒಂದು ರೀಸನ್ ಇದೆ, ಅದನ್ನ ನಾನು ಅಬ್ಸರ್ವ್ ಮಾಡಿರೋದು ಏನು ಗೊತ್ತಾ, ಇವಾಗ ಏನಾದ್ರೂ ಸ್ಟ್ರೆಸ್ ಜಾಸ್ತಿ ಆಯ್ತು ಅನ್ಕೊಳ್ಳಿ ನಮ್ಗೆ ಆಯ್ತಾ, ಅವಾಗ ಏನಾಗುತ್ತೆ ಕೆಲವೊಬ್ರು ವೆಯ್ಟ್ ಲಾಸ್ ಆಯ್ತಾರೆ, ಕೆಲವೊಬ್ರು ವೆಯ್ಟ್ ಗೇನ್ ಆಯ್ತಾರೆ ಆಯ್ತಾ. ಯಾಕೆ ಅಂತಂದ್ರೆ ನಮ್ಗೆ ಗೊತ್ತಿರಲ್ಲ ನಾವ್ ಏನ್ ತಿಂತಾ ಇದೀವಿ ಅಂತ. ಕೆಲವ್ರಿಗೆ ನಂತರದವ್ರಿಗೆ ನಾವ್ ಏನ್ ತಿಂತಾ ಇದೀವಿ ಕಾನ್ಶಿಯಸ್ ಇಲ್ದೇನೆ ತಿಂತೀವಿ ಆಯ್ತಾ. ಮುಂಚೆ ನಮ್ಗೇನೋ ಸ್ಟ್ರೆಸ್ ಇಲ್ಲ ಅಂತಂದ್ರೆ ಇದನ್ನ ತಿನ್ಬೇಕು ಇಷ್ಟೇ ತಿನ್ಬೇಕು ಅಂತ ಅನ್ಕೊಂಡು ತಿಂತೀವಿ. ಅದು ಏನಾದ್ರೂ ನಮ್ಗೆ ಸ್ಟ್ರೆಸ್ ಎಲ್ಲ ಜಾಸ್ತಿ ಆಯ್ತು ಅಂದಾಗ ನಮ್ಗೆ ಗೊತ್ತಿಲ್ದೇನೆ 2 ತುತ್ತು ಎಕ್ಸ್ಟ್ರಾ ಹೋಗಿರುತ್ತೆ, ಅದ್ರ ಬಗ್ಗೆ ನಮ್ಗೆ ಕಾನ್ಶಿಯಸ್ಸೇ ಇರಲ್ಲ ಆಯ್ತಾ. ಆ ತರ ತಿಂದಿರ್ತೀವಿ. ಈ ಅಜ್ಜಿ ಹೋದ್ಮೇಲೆ ಸ್ವಲ್ಪ ಡಿಪ್ರೆಸ್ ಆಗಿದ್ದೆ ನಾನು. ಎಷ್ಟು ಅಂತಂದ್ರೆ ಸ್ವಲ್ಪ ಅಂತ ಹೇಳಕ್ಕಾಗಲ್ಲ, ಎಲ್ಲಿ ಕೂತ್ಕೊಂಡ್ರು ಎಲ್ಲಿ ನಿಂತ್ಕೊಂಡ್ರು ನನಗೆ ಅದೇ ನೆನ್ಪು ಬರೋದಾಯ್ತಾ. ಅವಾಗ ನನಗೆ ತಿನ್ಬೇಕಾದ್ರೆ ಕಾನ್ಶಿಯಸ್ಸೇ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ. ಸುಮ್ನೆ ಏನೋ ತಿಂತಾ ಇದೀನಲ್ವಾ ತಿನ್ಬೇಕಷ್ಟೇ ಅಂದ್ಬಿಟ್ಟು ತಿಂತಾ ಇದ್ದೆ. ನಿಜವಾಗ್ಲೂ ಅಜ್ಜಿ ಹೋದ್ಮೇಲೆ 5 kg ಅಷ್ಟು ನಾನು ವೆಯ್ಟ್ ಗೇನ್ ಆಗಿದ್ದೀನಿ. ಕೆಲವರು ಇರ್ತಾರೆ ಈ ತರ ಏನಾದ್ರು ಡಿಪ್ರೆಸ್ ಆಯ್ತು ಅಂತಂದ್ರೆ ಅವರು ಊಟ ಬಿಟ್ಬಿಡ್ತಾರೆ, ವೆಯ್ಟ್ ಲಾಸ್ ಆಗ್ಬಿಡ್ತಾರೆ, ಟಕ್ ಅಂತ ಅಂದ್ಬಿಟ್ಟು ವೆಯ್ಟ್ ಲಾಸ್ ಆಗ್ಬಿಡ್ತಾರೆ. ಏನು ಅಂತಂದ್ರೆ ಏನೋ ಯೋಚನೆ ಮಾಡ್ತಿದ್ದಾಳ ಅಲ್ಲ ಇವಳು ಅಂತ ಅನ್ಸ್ಕೊಂತಾರೆ ಆಯ್ತಾ. ನಾನು ಹೆಂಗೆ ಅಂತಂದ್ರೆ ನನ್ಗೆ ಜಾಸ್ತಿ ಯೋಚನೆ ಆಯ್ತು ಅಂತಂದ್ರೆ ವೆಯ್ಟ್ ಗೇನ್ ಆಗ್ಬಿಡ್ತೀನಿ. ಇವಾಗ ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ, ವೆಯ್ಟ್ ಲಾಸ್ ಆಗ್ತೀನಿ ಆ ಥರ ಅಲ್ಲ ನಾನು ಹೋಗ್ತಾ ಇರೋದು. ನಾನು ಹೋದ್ಮೇಲೆ ನನಗೆ ಇತ್ತೀಚೆಗೆ ಅಂದ್ರೆ 35 ಆದ್ಮೇಲೆ ಎಲ್ರಿಗೂ ಬ್ಯಾಕ್ ಪೇನ್ ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯ್ತು ನಂಗೆ. ಏನಾದರೂ ಆಯಿಲ್ ಮಸಾಜ್ ಎಲ್ಲ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಕಮ್ಮಿ ಆಗ್ಬಿಡುತ್ತೆ. ಅದೇ ನಾವು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಲ್ವಾ, ನಿಜವಾಗ್ಲೂ ಒಂದು ಸ್ವಲ್ಪನೂ ನನಗೆ ಯಾವುದೇ ರೀತಿ ಪೇಯ್ನ್ ಇಲ್ಲ. ಅಲ್ಲಿ ಎಕ್ಸಸೈಸು ಅಲ್ಲಿ ಅಜ್ಜಿದಿರೆಲ್ಲ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಮ್ಗನ್ಸುತ್ತೆ ಅಯ್ಯೋ ನಾವೇನಪ್ಪ ಇವರು ಇಷ್ಟು ಜೋಶಲ್ಲಿ ಮಾಡ್ತಿದ್ದಾರಲ್ಲ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ ಅವ್ರು ಮಾಡೋದೆಲ್ಲ ನೋಡಿ. ಹಂಗಾಗಿ ನನ್ಗೂ ಕೂಡ ಎಕ್ಸಸೈಸ್ ಮಾಡ್ಬೇಕು, ಅವ್ರನ್ನ ನೋಡ್ಕೊಂಡೇ ಮಾಡ್ತೀನಿ. ಕೆಲವೊಂದು ಅವ್ರು ಮಾಡ್ತಿರ್ತಾರಲ್ವಾ, ಹಂಗ್ ನೋಡಿ ಮಾಡಿದಾಗ ಒಂಥರ ಖುಷಿ ಆಗ್ತಾ ಇರುತ್ತೆ ನನಗೆ. ಹಂಗಾಗಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಬ್ಯಾಕ್ ಪೇನ್ ಆಗಲಿ ಮಂಡಿ ನೋವಾಗ್ಲಿ ಯಾವುದೂ ಇಲ್ಲ ಆಯ್ತಾ. ಹಂಗಿರ್ಬೇಕಾದ್ರೆ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು ತಾನೆ. ಯಾರೋ ಒಬ್ರು ಇವಾಗ ಮಕ್ಕಳಿಗೆ ಆಗಲಿ ನಾನು ಎಷ್ಟು ತ್ಯಾಗ ಮಾಡಿದ್ದೀನಿ ಗೊತ್ತಾ, ನಾನು ಹಿಂಗ್ ಮಾಡಿದ್ದೀನಿ ಹಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಈ ಕಾಯಿಲೆ ಇದೆ ಆ ಕಾಯಿಲೆ ಇದೆ ಅಂತ ಹೇಳ್ಕೊಂಡ್ರೆ 1 ದಿನ 2 ದಿನ 3 ದಿನ ಯಾರಾದ್ರೂ ಅಷ್ಟೇ ಅಲ್ವಾ ನೋಡ್ತಾರೆ. ಅವ್ರಿಗೂ ಅವ್ರ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಗಳು ಎಷ್ಟೋ ಇರುತ್ತೆ. ನಾವು ನಮ್ಗೆ ಇದ್ದಂಗೆ ಅಲ್ವಾ ಅವ್ರಿಗೂ ಇರೋದು. ಹಂಗಂತಂದ್ಬಿಟ್ಟು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಹಂಗಾಗಿ ಯಾರು ಹೇಳಿದ್ರು ಇದನ್ನೆಲ್ಲ ಮಾಡಿ ಅಂತ, ನಿಮ್ಮ ಆರೋಗ್ಯ ನೀವು ನೋಡ್ಕೋಬೇಕಲ್ವಾ ಅಂತ ಬಂದ್ರು ಬರ್ಬೋದು. ನಾನು ಹೇಳ್ತಾ ಇರೋದು ಎಲ್ಲರಿಗೂ ಹೇಳ್ತಾ ಇರೋದು, ಹಿಂಗಂತಾರೆ ಹಂಗಂತಾರೆ ಅಂತಲ್ಲ ನಾನು ಹೇಳ್ತಾ ಇರೋದು. ಆಗತ್ತೆ. ಹಂಗಾಗಿ ಅವ್ರನ್ನೂ ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ. ಹಂಗಾಗಿ ನಾನು ವಾಕಿಂಗ್ ಹೋಗ್ತಾ ಇರೋದು ಒಂಥರ ಖುಷಿ ಆಗ್ತಾ ಇದೆ, ಒಂಥರ ಎನರ್ಜಿ ಕೂಡ ಇದೆ ನನಗೆ. ಹಂಗಾಗಿ ನೀವು ಕೂಡ ಸಣ್ಣ ಪುಟ್ಟ ವಾಕ್ ಮಾಡಿ ಆಯ್ತಾ. ಆಮೇಲೆ ಮನೇಲೇ ಮಾಡ್ತೀವಿ ಎಕ್ಸಸೈಸು ಅಂತ ಅನ್ಸುತ್ತೆ ನಮಗೆ, ಆದರೆ ಎಕ್ಸಸೈಸ್ ಮಾಡೋಕ್ಕೆ ಸಮ್ ಮೋಟಿವೇಶನ್ ಬೇಕು ನಮ್ಗೆ ಹೆಣ್ಮಕ್ಳಿಗೆ. 1 ವಾರ ಮಾಡ್ತೀವಿ 15 ದಿನ ಮಾಡ್ತೀವಿ ಆಮೇಲೆ ಬಿಟ್ಬಿಡ್ತೀವಲ್ವಾ. ಯಾರಾದರೂ ಮಾಡ್ತಿದ್ರೆ ಖುಷಿ ಆಗುತ್ತೆ ನಮಗೂ. ಆ ಥರ ನಾವು ವರ್ಕೌಟ್ ಮಾಡಬೇಕು, ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು ಅಂತ ಅನ್ಸುತ್ತೆ. ನೀವು ಫಿಟ್ ಇಲ್ಲ ಅಥವಾ ವೈಟ್ ಇಲ್ಲ ಆಮೇಲೆ ಕೂದಲಿಲ್ಲ ಆ ಥರ ಏನೂ ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಜಾಸ್ತಿ ನೀರು ಕುಡೀರಿ, ಒಳ್ಳೆ ನ್ಯೂಟ್ರಿಷನ್ ಇರೋವಂಥ ಫುಡ್ಗಳನ್ನ ತಗೊಳ್ಳಿ. ಆಮೇಲೆ ಈ ನೆಗೆಟಿವ್ ನ್ಯೂಸ್ಗಳು ಇರ್ತಾವಲ್ಲ ಅವ್ಯಾವು ನೋಡೋಕೆ ಹೋಗ್ಬೇಡಿ. ಆದಷ್ಟು ಪಾಸಿಟಿವ್ ಆಗಿರೋವಂಥದ್ದು. ಈ ನನಗೆ ಪಾಡ್ಕಾಸ್ಟ್ಗಳು ತುಂಬ ಇಷ್ಟ ಆಗುತ್ತೆ ಆಯ್ತಾ. ಅವ್ರು ಎಷ್ಟೆಷ್ಟೋ ಕಷ್ಟ ಎಲ್ಲ ಫೇಸ್ ಮಾಡಿ ಬಂದಿರ್ತಾರಲ್ವಾ, ಇವಾಗ ಅಚೀವ್ ಮಾಡಿರ್ತಾರಲ್ಲ ಅಂಥ ಒಂದು ಮಿರಾಕಲ್ ಸ್ಟೋರಿಗಳನ್ನ ನಾನು ಕೇಳೋದಕ್ಕೆ ಇಷ್ಟ ಆಗುತ್ತೆ. ಹಂಗಾಗಿ ಅವನ್ನ ಕೇಳ್ತಾ ಇರ್ತೀನಿ. ನನಗೆ ಅಲ್ಲಿ ಇದಾಯಿತು ಇಲ್ಲ ಇದಾಯಿತು ಅದ್ಯಾವುದು ನೋಡೋಕೆ ಹೋಗಲ್ಲ ನಾನು. ಯಾರಾದರೂ ಹೇಳ್ಬೇಕಾದ್ರೂ ನಾನು ಅದ್ರ ಕಡೆ ಗಮನ ಹರಿಸಲ್ಲ ನಾನು. ನನಗದು ಬೇಡ ವಿಷಯ ಆಯಿತಾ. ನಮ್ಮ ಲೈಫಲ್ಲೇ ನಾವು ಓದ್ಕೊಳಕ್ಕಾಗದೇ ಇರೋಷ್ಟು ಇರುತ್ತೆ, ಬೇರೆಯವ್ರದ್ದು ಸುದ್ದಿ ಎಲ್ಲ ಯಾಕೆ ನಮಗೆ ಅಂತ ಅನ್ನೋದು ನನ್ನ ಮೈಂಡ್ಸೆಟ್ ಆಗಿರುತ್ತೆ. ಇವಾಗ ಸ್ವಲ್ಪ ನಾನು ಬಟ್ಟೆ ಒಗೆಯೋಣ ಅಂತ ಬಂದೆ. ಈ ಗಿಡ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ, ನೋಡ್ತಾ ಇದ್ರೇನೆ ಒಂಥರ ಖುಷಿ ಆಗುತ್ತೆ. ಜಾಸ್ತಿ ನೀರು ಬೇಕಾಗಿಲ್ಲ ಈ ಗಿಡಕ್ಕೆ, ಯಾವಾಗೋ ಒಂದ್ಸಲಿ ಹಾಕಿದ್ರೆ ಆಯ್ತು. ಇವತ್ತೇನಾಯ್ತು ಗೊತ್ತಾ, ವಾಕಿಂಗ್ ಇಂದ ಬರ್ಬೇಕಾದ್ರೆ ಯಾರೋ ಇಷ್ಟು ಕೊಟ್ರು ನನಗೆ, ಅವ್ರು ಪೂಜೆ ಮಾಡಂಗಿಲ್ಲ ಅಂದ್ಬಿಟ್ಟು. ಯಾಕೆ ಸ್ನಾನ ಮಾಡಿಸ್ತೀರ ಅಂತ ಹೇಳಿರ್ಲಿಲ್ವಾ? ಓಯ್ ನೋಡ್ದಾ
ನೋಡ್ದಾ ಎಷ್ಟು ಕೊಬ್ಬು? ಹೌದಾ? ಆಯಿತು, ಮಲ್ಕೋ. ಸ್ನಾನ ಅಂದ ತಕ್ಷಣ ಓಡ್ ಬಾ, ಅವಾಗ ಮಾಡ್ತೀನಿ ನಿನಗೆ ಹಬ್ಬನ. ಓಯ್ ಕರ್, ಓಯ್ ಓಯ್. ಹೂವಾ, ಹಾಂ ಬಾ, ಬಿಸ್ಕೆಟ್ ಕೊಡ್ತೀನಿ ಅಂದ ತಕ್ಷಣ ಬರ್ತೀಯಲ್ವಾ? ಅವಾಗೈತೆ. ತಗೋ ಬಿಸ್ಕೆಟು, ತಗೊಳೆ ಬಿಸ್ಕೆಟ್ ತಗೊಳೆ. ಹಾಂ, ಇದಕ್ಕೆ ಮಾತ್ರ ಬರ್ತೀಯ, ಸ್ನಾನಕ್ಕೆ ಮಾತ್ರ ಬರಲ್ಲ ನೀನು. ಯಾಕೆ ಬಂದಿಲ್ಲ ಮೇಲೆ? ಚಳಿನಾ? ಚಳಿನಾ ನಿಂಗೆ ಮುದ್ದು? ಮಲ್ಕೋ, ಪಚ್ ಮಾಡು, ಪಚ್. ಬಾಯ್ ಕರ್, ಬಾಯ್. ನಾನು ಹೋಗ್ತೀನಿ, ಹೋಗ್, ಹೋಗ್ತೀನಿ, ಹೋಗು. ಹೌದಾ? ಹೌದಾ? ಆಯಿತು, ಮಲ್ಕು. ಮ್ಯಾಟೆಲ್ಲ ಎಲ್ಲ ಎತ್ತಾಕಿ ಮಲಗಿದ್ಯಾ? ಮಲ್ಕೋ, ಆಯಿತು. ಹಂಗಿರೋ ಕಿಚನ್ನ ಹಿಂಗ್ ಮಾಡೋದಕ್ಕೆ 1 ಅವರ್ ಹಿಡಿಸ್ತು ನನಗೆ. ಇವಾಗ ಮ್ಯಾಟ್ ಎತ್ತಿ ವಾಶ್ ಮಾಡಿ ಬಂದ್ನಲ್ವಾ, ಹೊಸ ಮ್ಯಾಟ್ ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು. ಇವತ್ತಿನ ವಿಡಿಯೋ ನಿಮ್ಗೆ ಏನ್ ಅನಿಸ್ತು? ನನ್ನ ಮನಸ್ಸಲ್ಲಿರೋದನ್ನ ನಿಮ್ಗೆ ಹೇಳಿದ್ದೀನಿ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಯಾರು ನಿಮ್ಮ ಲೈಫಲ್ಲಿ ಬಂದ್ಬಿಟ್ಟು ನಿಮ್ಗೆ ಹುಷಾರಿಲ್ಲ ನಾನು ಮಾಡ್ಕೊಡ್ತೀನಿ, ಅಥವಾ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಯಾರು ಹೇಳಲ್ಲ. ನಿಮ್ಮ ಹೆಲ್ತ್ ಚೆನ್ನಾಗಿದ್ರೆ ನೀವು ನಿಮ್ಮ ಮನೆ, ನಿಮ್ಮ ಎಲ್ಲಾನು ನಿಭಾಯಿಸೋದಕ್ಕೆ ನಿಮ್ಗೆ ಶಕ್ತಿ ಬರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಕೂಡ ಈ ತರ ಆಗಿತ್ತು. ಥ್ಯಾಂಕ್ ಯು.